ಹೊಸಕೋಟೆ ತಾಲೂಕಿನ ಮುತ್ಸಂದ್ರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರದ ಸಂಘದ 2024-25ನೇ ಸಾಲಿನಲ್ಲಿ ಸುಮಾರು 45,84,000 ಲಾಭಾಂಶ ಬಂದಿದ್ದು ಸುಮಾರು 24.5 ಕೋಟಿ ಸಾಲ ವಿತರಣೆ ಮಾಡಲಾಗಿದೆ ಎಂದು ಸಂಘದ ಅಧ್ಯಕ್ಷ ಬೆಳ್ಳಿಕೆರೆ ರಾಜಬಾಬುರವರು ತಿಳಿಸಿದ್ದಾರೆ. ಹೊಸಕೋಟೆ ತಾಲೂಕಿನ ಮುತ್ಸಂದ್ರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ 2024-25ನೇ ಸಾಲಿನಲ್ಲಿ 45,84,000 ಲಾಭಾಂಶ ಬಂದಿದ್ದು 24.5 ಕೋಟಿ ಸಾಲ ವಿತರಣೆ ಮಾಡಲಾಗಿದೆ ಎಂದು ಸಂಘದ ಅಧ್ಯಕ್ಷ ಬೆಳ್ಳಿಕೆರೆ ರಾಜಬಾಬು ಹೇಳಿದ್ದಾರೆ. ಮುತ್ಸಂದ್ರ ಶಾಖೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ 2024-25ನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಸಹಕಾರ ಸಂಘವು ರೈತ ಸ್ನೇಹಿಯಾಗಿ ಕೆಲಸ ಮಾಡುತ್ತಿದ್ದು ಪಕ್ಷಾತೀತ ಜನರ ಸೇವೆ ಮಾಡುವ ಮೂಲಕ ಮಾದರಿ ಸಂಘವಾಗಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಲಾಭ ಬಂದಿದ್ದು ಮುಂದಿನ ವರ್ಷ ಇನ್ನೂ ಹೆಚ್ಚು ಲಾಭ ಬರುವಂತೆ ಕೆಲಸ ಮಾಡುತ್ತೇವೆ ಎಂದರು. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸದಸ್ಯರಿಗೆ, ಆಡಳಿತ ಮಂಡಳಿಗೆ ಮತ್ತು ಈ ಸಿಬ್ಬಂದಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಈ ಬ್ಯಾಂಕು ಇಷ್ಟು ಲಾಭಾಂಶ ಪಡಿಬೇಕಂದ್ರೆ ಸಿಬ್ಬಂದಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋದ್ರಿಂದ ಇಷ್ಟು ಲಾಭಾಂಶ ಬಂದಿದೆ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ 10 ಲಕ್ಷ ಹೆಚ್ಚಾಗಿದೆ. ಹೋದ ವರ್ಷ 35 ಲಕ್ಷ ಆಯಿತು. ಈ ವರ್ಷ 45 ಲಕ್ಷ ಮೇಲ್ಪಟ್ಟು ಲಾಭಾಂಶ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಸಿಬ್ಬಂದಿಗೆ ಮೊದಲನೇದಾಗಿ ಅವ್ರಿಗೆ ಧನ್ಯವಾದಗಳು ಹೇಳಬೇಕಾಗಿತ್ತು. ಮುಂದಿನ ವರ್ಷ ಇನ್ನೂ ಕಷ್ಟಪಟ್ಟು ಇನ್ನೂ ಕೆಲಸ ಮಾಡಿ ಇನ್ನೂ ಲಾಭಾಂಶ ಹೆಚ್ಚಿಗೆ ಮಾಡಬೇಕು ಅಂತ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಈಗ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಾವು ಸಿಬ್ಬಂದಿಗೆ ಮನವಿ ಮಾಡ್ಕೊತಾ ಇದ್ದೀವಿ. ಖಂಡಿತ ಮಾಡ್ತಾರೆ, ಆಗುತ್ತೆ. ಖಂಡಿತ ಅದು ಲಾಭಾಂಶ ಜಾಸ್ತಿ ತೋರಿಸ್ತಾರೆ ಅನ್ನೋದು ನಂಬಿಕೆ ನಮಗಿದೆ. ಸೇರಿದ ಇಲ್ಲಿ ನೆರೆದಕ್ಕೆ ಬಂದಿದ್ದವ್ರಿಗೆಲ್ಲ ಸಹಕಾರ ಬಂಧುಗಳಿಗೆ ಎಲ್ಲರಿಗೂ ಅಭಿನಂದನೆ ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡಿದೆ. ಬಳಿಕ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಕೋಟೂರು ವಿಜಯೇಂದ್ರ ಬಾಬು ಮಾತನಾಡಿ, ಮುಂದಿನ ವರ್ಷ ಮುತ್ಸಂದ್ರ ವಿಎಸ್ಎಸ್ಎನ್ 50 ವರ್ಷ ಪೂರೈಸಲಿದ್ದು ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ 2 ವರ್ಷದ ಡಿವಿಡೆಂಡ್ ಹಂಚಿಕೆ ಮಾಡುವುದರ ಜೊತೆಗೆ ನೆನಪಿನ ಕಾಣಿಕೆ ನೀಡಲಾಗುವುದು ಎಂದರು. 24-25ನೇ ಸಾಲಿನ ಸರ್ವ ಸದಸ್ಯರ ಸಭೆ ಇವತ್ತು ನಮ್ಮ ಮುತ್ಸಂದ್ರ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ಹಮ್ಮಿಕೊಂಡಿದ್ದೀವಿ. ಸುಮಾರು 1877 ಸದಸ್ಯರಿರುವ ಈ ಗ್ರಾಮೀಣ ಕೃಷಿ ಸಹಕಾರ ಸಂಘ ಸುಮಾರು 50 ವರ್ಷಗಳ ಹಿಂದೆ ನಮ್ಮ ನಾಯಕರ ಟಿ ನಾರಾಯಣ ರೆಡ್ಡಿ ಅವರ ನಾಯಕತ್ವದಲ್ಲಿ ಇದು ಪ್ರಾರಂಭವಾಗಿ ಸುಮಾರು ಹಂತವಾಗಿ ಬೆಳೆದು ಬಂದು ಇವತ್ತು ಒಳ್ಳೆಯ ಲಾಭಾಂಶ ಸುಮಾರು 45 ಲಕ್ಷ ರೂಪಾಯಿಗಳ ಲಾಭಾಂಶವನ್ನು ತಲುಪಿದೆ. ಇದಕ್ಕೆ ಕಾರಣಕರ್ತರಾದ ನಮ್ಮ ಸಂಘದ ಸದಸ್ಯರು ಇದಕ್ಕೆ ಎಲ್ಲ ಮೂಲ ಕಾರಣರು. ಈ ಸಂಘ ಪ್ರತಿ ಹಂತದಲ್ಲೂ ಬೆಳೆಯೋದಕ್ಕೆ ಅವರ ಶ್ರಮ ಇರ್ಬೋದು, ನಮ್ಮ ಸದಸ್ಯರ ಶ್ರಮ ಇರ್ಬೋದು, ನಮ್ಮ ಆಡಳಿತ ಮಂಡಳಿಯ ಸಿಬ್ಬಂದಿಯ ಶ್ರಮ ಇರ್ಬೋದು, ನಮ್ಮ ಇದಕ್ಕೆ ಮುಂದಿನ ಸಂಘದ ಅಧ್ಯಕ್ಷರಿರ್ಬೋದು, ನಿರ್ದೇಶಕರಿರ್ಬೋದು, ಎಲ್ಲರ ಸಹಕಾರದಿಂದ ಸಂಘ ಹಂತವಾಗಿ ಬೆಳೆದು ಸುಮಾರು 11 ಹಳ್ಳಿಗಳ ಸದಸ್ಯರು ಈ ಸಂಘದಲ್ಲಿ ಸೇರಿದ್ದಾರೆ. ಎಲ್ಲರ ಒಂದು ಶ್ರಮದಿಂದ ಈ ಸಂಘ ಹಂತಕ್ಕೆ ಬೆಳೆದು ಈ ಮಟ್ಟಕ್ಕೆ ತಲುಪಿದೆ. ಪ್ರತಿ ಹಂತದಲ್ಲೂ ಒಂದೊಂದು ವರ್ಷದೂ ಇದು ಅಪ್ಡೇಟ್ ಆಗ್ತಾನೆ ಬರ್ತಾ ಇದೆ. ನಮ್ಮ ಸಂಘ ನಮ್ಮ ಸದಸ್ಯರಿಗೆ ಯಾವ್ಯಾವ ಅನುಕೂಲಗಳು ಪ್ರತಿಯೊಂದು ಸಂಸ್ಥೆ ಬ್ಯಾಂಕಿಂಗ್ ಆಗಿರ್ಬೋದು ಎಲ್ಲ ಇದು ಹಂತವಾಗಿ ಬೆಳ್ಕೊಂಡು ಬಂದಿದೆ ಸಂಘ. ಆದ್ದರಿಂದ ಮುಂದಿನ ನಮ್ಮ ಸದಸ್ಯರಿಗೆ ಯಾವ ಅನುಕೂಲಗಳು ಬೇಕಾದರೂ ಕೂಡ ನಾವು ನಮ್ಮ ಆಡಳಿತ ಮಂಡಳಿ ಚರ್ಚಿಸಿ ಅದಕ್ಕೆ ಬೇಕಾದ ರೂಪುರೇಷೆಗಳನ್ನು ಅಳವಡಿಸ್ಕೊಂಡು ಸಂಘ ಮುಂದುವರಿಸ್ಕೊಂಡು ಹೋಗೋದಕ್ಕೆ ನಾವೆಲ್ಲ ನಮ್ಮ ಸಂಘದ ಅಧ್ಯಕ್ಷರಿರ್ಬೋದು ಮತ್ತು ಸಂಘದ ನಿರ್ದೇಶಕರಿರ್ಬೋದು ಎಲ್ಲರ ಒಮ್ಮತವಾಗಿ ಅದನ್ನು ಕಾರ್ಯರೂಪಕ್ಕೆ ತರಲು ಶ್ರಮಿಸ್ತೀವಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಿವಿಡೆಂಡ್ಸ್ ಏನಂದರೆ ಈ ವರ್ಷ ನಮ್ಮ ಲಾಭಾಂಶದಲ್ಲಿ ಸುಮಾರು 9 ಲಕ್ಷ ರೂಪಾಯಿಗಳನ್ನ ಇಟ್ಟಿದ್ದೀವಿ. ಮುಂದಿನ ವರ್ಷ ಬರೋ ಲಾಭಾಂಶ ಹೆಚ್ಚು ಕಮ್ಮಿ ಇದೇ ಅಮೌಂಟ್ ಬಂದರೆ ಅಮೃತ ಮಹೋತ್ಸವದಲ್ಲಿ ಒಳ್ಳೆಯ ನೆನಪಿನ ಕಾಣಿಕೆ ಅಥವಾ ಇನ್ನೊಂದು ಮುಂದೆ ಚರ್ಚೆ ಆಗಿಲ್ಲ, ಮುಂದೆ ನಮ್ಮ ಮೀಟಿಂಗಲ್ಲಿ ಚರ್ಚೆ ಮಾಡಿ ಇದನ್ನು ಯಾವ ಥರ ಉಪಯೋಗಿಸ್ಕೊಂಡು ನಮ್ಮ ಸದಸ್ಯರಿಗೆ ಏನು ಹಂಚಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷರ ಅಪ್ಪಣೆಯಂತೆ ನಮ್ಮ ನಿರ್ದೇಶಕರೆಲ್ಲರೂ ಡಿಸೈಡ್ ಮಾಡಿ ತೀರ್ಮಾನ ತಗೋತೀವಿ. ಮುಂದಿನ ವರ್ಷ ಸುಮಾರು 36-38 ಮಕ್ಕಳಿಗೆ ಸುಮಾರು SLCಯಲ್ಲಿ 80%ಗಿನ ಹೆಚ್ಚಿಗೆ ಅಂಕ ಪಡೆದವರಿಗೆ
ಮತ್ತು PUCಯಲ್ಲಿ 75% ಹೆಚ್ಚಿಗೆ ಅದರ ಮೇಲೆ ಪಟ್ಟು ಅಂಕ ಪಡೆದವರಿಗೆ ಸುಮಾರು ಪ್ರತಿಯೊಬ್ಬರು ಒಂದು ಶೀಲ್ಡ್ ಇರ್ಬೋದು, ಒಂದು ಸರ್ಟಿಫಿಕೇಟ್ ಇರ್ಬೋದು, ಸುಮಾರು ಹಣ 3 ಕ್ಯಾಶ್ ಪ್ರೈಸು ಸೇರಿ ನಮ್ಮ ಪ್ರತಿಭೆ ಉಳ್ಳ ಮಕ್ಕಳಿಗೆ ಹಂಚಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಮಕ್ಕಳಿಗೆ ಮತ್ತೆ ಪ್ರೇರಣೆಯಾಗಿ ಅವರ ಒಂದು ಉನ್ನತ ಶಿಕ್ಷಣ ಏನಾದರೂ ಒಂದು ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಇದು ಅನುಕೂಲವಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಸಂಘದಿಂದ ಪ್ರತಿ ವರ್ಷವೂ ಈ ಥರ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ. ಕಾರ್ಯಕ್ರಮದಲ್ಲಿ SSLC ಹಾಗೂ ದ್ವಿತೀಯ PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. P. Venkatesh C. Mutsandra. P. Venkatesh C. Mutsandra. ನೀನು ಬಮ್ಮ ಪರವಾಗಿಲ್ಲಪ್ಪ ಏನಾಗಲ್ಲ. ಮುಂದಿನ ವಿದ್ಯಾರ್ಥಿ ಸಂಜಯ್ ಕೃಷ್ಣಪ್ಪ ಬಿ ಸಮೇತ್ ಗಣೇಶ ಅವ್ರ ತಂದೆ ಕೈಲಿ ಕೊಡಿ ಆ ಸರ್ಟಿಫಿಕೇಟ್ ಅವ್ರು ಕೊಡಿ ಸರ್. ಹಂಗೆ ಸಂಜಯ್ ಕೃಷ್ಣಪ್ಪ ಬಿ ಸಮೇತ್ ಸಂಘದ 2024-25ನೇ ಸಾಲಿನ ಲೆಕ್ಕ ಪರಿಶೋಧನಾ ತಂತೆಗಳನ್ನು ಸಂಘದ ಸಿಬ್ಬಂದಿಯಾದ ಶ್ರೀಮತಿ ಶಶಿಕಲಾರವರು ಸಭೆಗೆ ಮಂಡಿಸ್ತಾರೆ. ಇದನ್ನು ನಮ್ಮ ಆಡಳಿತ ಮಂಡಳಿ ಡಿಸಿಷನ್ ಮಾಡಿ ಒಟ್ಟಿಗೆ ತೀರ್ಮಾನ ಮಾಡಿದ್ದೀವಿ. ಅದು ಮಕ್ಕಳಿಗೆ ಯೂಸ್ ಆಗುತ್ತೆ. ಅಲ್ಲ 98% ಮಾಡಿರೋರ್ಗೂ ಅವ್ರಿಗೂ ಕರಿತೀವಿ, 75 ಇದೆ. ಬಟ್ ಇಲ್ಲಿ ಅನೌನ್ಸ್ ಮಾಡ್ತೀವಿ ಯಾರು ಎಷ್ಟು % ತೆಗೆದಾರೆ ಅಂತ. ನಮ್ಮ ಗ್ರಾಮೀಣ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು 75%ಗೆ ನಮ್ಮ ಸಂಘದ ಇದರಲ್ಲಿ ಡಿಸೈಡ್ ಮಾಡಿ ಇದು ಮಾಡ್ಕೊಂಡಿದ್ದೀವಿ. ಅದನ್ನು HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.